ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ನನ್ನ ಪ್ರಿಯ ಆತ್ಮೀಯ ದೇವರ ಮಕ್ಕಳೇ, ಮುಂಜಾನೆ ವೇಳೆಯಲ್ಲಿ ತಮ್ಮೆಲ್ಲರನ್ನು ನೋಡೋದಕ್ಕೂ ದೇವ್ರು ಕೊಟ್ಟಿರೋದು ಭಾಗ್ಯಕ್ಕಾಗಿ ಸ್ತೋತ್ರ. ಹೇಗಿದ್ದೀರಾ? ನಿಶ್ಚಯವಾಗಿ ದೇವರು ನಿಮ್ಮ ಜೀವನದಲ್ಲಿ ಒಂದು ಹೊಸ ಕಾರ್ಯವನ್ನು ಮಾಡುತ್ತಾರೆ. ಬನ್ನಿ, ಈ ದಿನದಂದು ವಾಕ್ಯ ಮೀಕನ ಬರೆದ ಪ್ರವಾದನೆ ಪುಸ್ತಕ 7ನೇ ಅಧ್ಯಾಯ 7ನೇ ವಚನ. ದ ಬುಕ್ ಆಫ್ ಮೀಕಾ 7:7. ಆಮೆನ್. ಆದರೆ ನಾನು ಕರ್ತನನ್ನು ಎದುರು ನೋಡುವೆನು, ನನ್ನ ರಕ್ಷಣೆಯ ದೇವರಗೋಸ್ಕರ ಕಾದುಕೊಳ್ಳುವೆನು, ನನ್ನ ದೇವರು ನನ್ನನ್ನು ಕೇಳುವೆನು. ಆಮೆನ್. Therefore I will look unto the Lord, I will wait for the God of my salvation, my God will hear me. ಸ್ತೋತ್ರ. Glory to my heavenly Father. ನನ್ನ ಪ್ರಿಯ ದೇವರ ಮಕ್ಕಳೇ, ಭಕ್ತನು ಹೇಳುತ್ತಾ ಇದ್ದಾನೆ, ನಾನು ಕರ್ತನನ್ನು ಎದುರು ನೋಡುವೆನು. ನಾವು ಯಾರನ್ನ ಎದುರು ನೋಡಬೇಕು? ನೀವು ಯಾರನ್ನ ಎದುರು ನೋಡ್ತಾ ಇದ್ದೀರಾ? ನೋಡೋದರಲ್ಲಿ ನಾವು ನೋಡಬೇಕಂದರೆ ದೇವರನ್ನು ಮಾತ್ರ ಎದುರು ನೋಡಬೇಕು. ನಿನ್ನೆ ದಿನ ಹೇಳಿದ್ದಾರೆ, ನಾನೊಂದು ಹೊಸ ಕಾರ್ಯವನ್ನು ಮಾಡ್ತೀನಿ ಅಂತ ಹೇಳಿದ ಮೇಲೆ ನೋಡುವ ಅನುಭವ ನಮ್ಮಲ್ಲಿರಬೇಕು. ಐ ಮೀನ್, ಇದು ಮಾತ್ರವಲ್ಲದೆ ನನ್ನ ರಕ್ಷಣೆಯ ದೇವರಿಗೋಸ್ಕರ ಕಾದುಕೊಳ್ಳೋಣ. ಐ ವಿಲ್ ವೇಟ್ ಫಾರ್ ದ ಗಾಡ್. ಐ ಮೀನ್, ಹಲ್ಲೆಲೂಯಾ. ಐ ವಿಲ್ ಲುಕ್ ಅನ್ ಟು ದ ಗಾಡ್ ಅಂಡ್ ಐ ವಿಲ್ ವೇಟ್ ಫಾರ್ ದ ಗಾಡ್. ಐ ಮೀನ್, ದೆನ್ ಗಾಡ್ ವಿಲ್ ಹಿಯರ್ ಮೀ. ಆಗ ನನ್ನ ದೇವರು ನನ್ನನ್ನು ಕೇಳುವೆನು. ಸುಮ್ಮನೆ ದೇವರು ನಮ್ಮ ಜೀವನದಲ್ಲಿ ಅದ್ಭುತ ಮಾಡೋದಿಲ್ಲ. ದೇವರು ನಮ್ಮ ಜೀವನದಲ್ಲಿ ಅದ್ಭುತವನ್ನು ಮಾಡಬೇಕಂದರೆ ನಾವು ಕರ್ತನನ್ನು ಎದುರು ನೋಡಬೇಕು. ನಿಶ್ಚಯ ಕರ್ತನನ್ನು ಎದುರು ನೋಡುತ್ತಾ ಎರಡನೇದೇನು ಮಾಡಬೇಕಂದ್ರೆ ನಾನು ದೇವರಿಗಾಗಿ ಕಾದುಕೊಳ್ಳೋರಾಗಿರಬೇಕು. ಆಗ ನಮ್ಮಲ್ಲಿ ಒಂದು ನಿರೀಕ್ಷೆ ಬರುತ್ತದೆ, ದೇವರು ನನ್ನನ್ನು ಕೇಳುತ್ತಾನೆ. ಎಷ್ಟು ಜನರು ಪ್ರಾರ್ಥನೆ ದೇವರು ಕೇಳ್ತಾರೆ? ಯಾರು ದೇವರಿಗೋಸ್ಕರ ಕಾದುಕೊಂಡಿರುತ್ತಾರೋ, ಯಾರು ದೇವರನ್ನು ಸ್ವಾಮಿ ಎದುರು ನೋಡುತ್ತಾರೋ, ಅವರ ಶಬ್ದ, ಅವರ ಪ್ರಾರ್ಥನೆ, ಅವರ ದುಃಖ, ಅವರ ಭಾರ, ಅವರ ಸಂಕಟ, ಅವ್ರ ಜೊತೆ ಅವ್ರು ಏನೇನು ದೇವರ ಹತ್ರ ಮಾತಾಡಬೇಕಂತ ಇಷ್ಟಪಡ್ತಾರೋ, ದೇವರು ಆ ವ್ಯಕ್ತಿಗಳು, ಆ ಪ್ರಿಯರನ್ನು ದೇವರು ಕೇಳುತ್ತಾನೆ. ನಾನು ಆಶೆ ಪಡ್ತೀನಿ ತಾವೆಲ್ಲರೂ ಕೂಡ ಪ್ರತಿದಿನ ದೇವರ ಜೊತೆಯಲ್ಲಿ ಮಾತಾಡೋದಕ್ಕೆ ಇಷ್ಟಪಡ್ತೀರಾ. ದೇವರ ಸಂಗಡವಿದ್ದು ದೇವರನ್ನು ನೋಡುತ್ತಾ ದೇವರಿಗೋಸ್ಕರ ಕಾದುಕೊಳ್ಳುವ ಮಕ್ಕಳಾಗಿದ್ದೀರಿ. ಅದಕ್ಕಾಗಿ ಪ್ರತಿದಿನ ವಾಕ್ಯಕ್ಕಾಗಿ ತವಕದಿಂದ ಎದುರು ನೋಡ್ತಾ ಇದ್ದೀರಾ. ತಿಳ್ಕೊಳ್ಳಿ, ನಿಮ್ಮ ಮಾತು ದೇವರು ಕೇಳುತ್ತಾರೆ. ದೇವರು ನನ್ನನ್ನು ಕೇಳುವೆನು. ನಮ್ಮಲ್ಲೊಂದು ಕಾನ್ಫಿಡೆನ್ಸ್ ಬರಬೇಕು, ಗಾಡ್ ಶಲ್ ಹಿಯರ್ ಮೀ. ದೇವರು ನಮ್ಮ ಪ್ರಾರ್ಥನೆ ಕೇಳಬೇಕಂದರೆ ನಮ್ಮ ಆಸಕ್ತಿ, ಕಾದುಕೊಳ್ಳುವ ಅನುಭವ ನಮ್ಮಲ್ಲಿರಬೇಕು, ಎದುರು ನೋಡುವ ಅನುಭವ ನಮ್ಮಲ್ಲಿರಬೇಕು. ಎದುರು ನೋಡೋಣ, ಕಾಯೋಣ. ನಿಶ್ಚಯವಾಗಿ ನಮ್ಮ ಈ ಪ್ರಾರ್ಥನೆ ದೇವರು ಕೇಳುತ್ತಾರೆ. ನಮ್ಮನ್ನು ಬಹಳವಾಗಿ ಪ್ರೀತಿಸುತ್ತಿರುವ ನನ್ನ ಪ್ರೀತಿ ಉಳ್ಳ ತಂದೆ, ನಮ್ಮನ್ನು ಇಷ್ಟು ತನಕ ನಡೆಸಿರುವ ದೇವರೇ, ಹೌದು ರಾಜ್ಯ, ಯಾವ್ಯಾವ ಪ್ರಿಯರು ಈ ಸಮಯದಲ್ಲಿ ತಲೆಬಾಗಿ ಪ್ರಾರ್ಥನೆಯಲ್ಲಿ ಒಳಗಾಗಿದ್ದಾರೆ ಸ್ವಾಮಿ, ಅವರು ನಿನ್ನನ್ನು ನೋಡೋ ಮಕ್ಕಳಾಗಿದ್ದಾರೆ, ನಿನಗಾಗಿ ಕಾದುಕೊಳ್ಳುವ ಮಕ್ಕಳಾಗಿದ್ದಾರೆ. ಅಯ್ಯ, ಈ ಪ್ರಾರ್ಥನೆಯನ್ನು ಕೇಳಿ ಅವರಿಗೆ ಒಳ್ಳೆ ಸದುತ್ರವನ್ನು ನೀಡಿ ಅವರಿಗೆ ಶಾಂತಿ, ಸಮಾಧಾನ, ಆರೋಗ್ಯ, ನೆಮ್ಮದಿಯನ್ನು ಕೊಟ್ಟು ಸ್ವಾಮಿ ಈ ದಿನ ಎಲ್ಲ ನೀನು ಅವ್ರನ್ನ ಕಾಪಾಡಬೇಕೆಂಬುದಾಗಿ ಯೇಸುವಿನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥನೆ ಬೇಡಿ ಹೊಂದಿದೆ. ಆಮೆನ್. ನನ್ನ ಪ್ರಿಯ ದೇವರ ಮಕ್ಕಳೇ, ನಾಳೆ ಮರಳಿ ಭೇಟಿಯಾಗುವಲ್ಲಿ ತನಕ ದೇವರ ಮಹಾಕೃಪೆ ನಿಮ್ಮೆಲ್ಲರಿಗೂ ಸಂಗಡವಾಗಿರಲಿ. ಮೇ ಗಾಡ್ ಬ್ಲೆಸ್ ಯು.